ಪ್ರಿಯಾಂಕ್ ಖರ್ಗೆ ಯಾವತ್ತೂ ಕೂಡ RSSನ ನಿಲುವಿನ ಬಗ್ಗೆ RSSನ ಸಿದ್ಧಾಂತದ ಬಗ್ಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಾನೆ ಬಂದಿದ್ದಾರೆ. ಒಂದು ಹಂತಕ್ಕೆ ಅವರಿಬ್ಬರ ನಡುವಿನ ಸಮರ ಹೊಸ ಎತ್ತರವನ್ನು ಮೊದಲಿಂದಲೂ ಕೂಡ ಹೋಗಿದೆ. ಇದರ ಜೊತೆಗೆ ಈಗ ಹೋಮ್ ಮಿನಿಸ್ಟರ್ ಆಗಿ ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನು ಹೇಳಿದರು. RSSನ ನೋಂದಣಿ ಮಾಡಿಸ್ತೀನಿ, ಸಿದ್ಧವಿರಲಿ ಎಲ್ಲ ದಾಖಲೆಗಳು ಅನ್ನುವಂಥ ಮಾತನ್ನು ಹೇಳ್ತಾ ಟ್ವೀಟ್ ಕೂಡ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಈಗ ನೇರವಾಗಿ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂಥ 8 ಪ್ರಶ್ನೆ ಯಾವುದು? ಇದರ ಜೊತೆಗೆ ಅತ್ತ ಭಾಗವತ್ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಇಂಥ ಪತ್ರಗಳಿಗೆ ಅಥವಾ ಇಂಥ ಮಾತುಗಳಿಗೆ ಪ್ರತಿಕ್ರಿಯೆನೂ ಕೂಡ ಕೊಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಖರ್ಗೆ ಮತ್ತು RSS ನಡುವಿನ ಸಮರ ಏನು ನೋಡೋಣ. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು. ಹಿಂದೂ ಧರ್ಮ ಇಸ್ ನಾಟ್ ರಿಜಿಸ್ಟರ್ಡ್, ಮೆನಿ ಥಿಂಗ್ಸ್ ಆರ್ ನಾಟ್ ರಿಜಿಸ್ಟರ್ಡ್. ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹಿಂಗೆ ದೇಣಿಗೆ ಇಸ್ಕೊಳ್ಳೋದಾಗ್ಲಿ ಪಥಸಂಚಲನ ಮಾಡೋದಾಗ್ಲಿ ಮಾಡಬಹುದಾ? ಸಂಘ ಸ್ಟಾರ್ಟೆಡ್ ಇನ್ ಬ್ರಿಟಿಷ್ ಟೈಮ್. ಸಂಘ ಸ್ಟಾರ್ಟೆಡ್ ಇಸ್ ಅ ಪಬ್ಲಿಕ್ ಬಿಲ್. ಈ ಹೇಡಿಗಳು ಬಂದು ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. Over 100 years, nobody told us that you must register. This is politics, and all these gimmicks are being tried. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಹೌದು ವೀಕ್ಷಕರೇ, ಕಳೆದ 1 ವರ್ಷದಿಂದ RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪದೇ ಪ್ರಶ್ನೆಗಳನ್ನೆತ್ತಿದ್ರು. ಅದು ಕೇವಲ ಹೇಳಿಕೆಗಳಿಗೆ, ಸಾರ್ವಜನಿಕ ವಲಯದ ಚರ್ಚೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಸಂಘರ್ಷ ಮುಂದುವರೆದಿದೆ. ರಾಷ್ಟ್ರೀಯತೆ, ಶಿಸ್ತು, ಕರ್ತವ್ಯ ಹಾಗೂ ದೇಶಭಕ್ತಿಯ ಕುರಿತು ನಿರಂತರವಾಗಿ ಮಾತನಾಡುವ ಸಂಘಟನೆ RSS. ಇದನ್ನೇ ಅಸ್ತ್ರವಾಗಿಟ್ಕೊಂಡು RSSನ ನೋಂದಣಿ ವಿಚಾರದ ಬೆನ್ನು ಬಿದ್ದಿದ್ದಾರೆ. ವಿಷಯ ಏನು ಅಂದ್ರೆ, ಸದ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದೆ. ಹೀಗಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದಾರೆ. 100 ವರ್ಷದ ಸಂಭ್ರಮಕ್ಕೆ ಅಭಿನಂದಿಸುತ್ತಲೇ ನೋಂದಣಿ ವಿಚಾರವನ್ನ ಕೆದಕಿದ್ದಾರೆ. RSS ತನ್ನ ಪಾರದರ್ಶಕತೆ, ಕಾನೂನು ಪಾಲನೆ ಹಾಗೂ ಭಾರತದ ಸಂವಿಧಾನದ ಬಗೆಗಿನ ಗೌರವವನ್ನು ಅಷ್ಟೇ ದೃಢವಾಗಿ ಪ್ರದರ್ಶಿಸಬೇಕು ಅಂತ ಪತ್ರದಲ್ಲಿ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಿದ್ರೆ ಪ್ರಿಯಾಂಕ್ ಬರೆದ ಪತ್ರದಲ್ಲಿ ಏನಿದೆ ಅಂತ ತೋರಿಸ್ತೀವಿ ನೋಡಿ. RSS ಸಂಘ ಅಧಿಕೃತವಾಗಿ ನೋಂದಾಯಿಸಿಕೊಳ್ಳಬೇಕು. ಚಟುವಟಿಕೆಗಳು ಮತ್ತು ಹಣಕಾಸಿನ ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಅನ್ವಯವಾಗುವ ಎಲ್ಲಾ ತೆರಿಗೆಗಳನ್ನು ಪಾವತಿಸಬೇಕು. ಭಾರತೀಯ ಕಾನೂನುಗಳ ಚೌಕಟ್ಟಿನೊಳಗೆ ಪಾರದರ್ಶಕ ಮತ್ತು ಉತ್ತರದಾಯಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು. ಇಷ್ಟೇ ಅಲ್ಲ, RSS ಮುಂದೆ 8 ಪ್ರಶ್ನೆಗಳನ್ನಿಟ್ಟು ಮಾಹಿತಿ ಕೊಡುವಂತೆ ಕೇಳಿದ್ದಾರೆ. RSSನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆಯ ರಚನೆ ಹೇಗಿದೆ? RSS ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರ ನೀಡಿ. RSSಗೆ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳೇನು? RSSನ ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರ ನೀಡಿ. ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಯನ್ನ ಸಕ್ರಮವಾಗಿ ಪಾವತಿಸಲಾಗ್ತಿದೆಯಾ? ಔಪಚಾರಿಕ ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆ ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಲಾಗಿದೆ? ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕು ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ? ಸಾರ್ವಜನಿಕರ ಸೇರ್ಪಡೆ ಸಂದರ್ಭದಲ್ಲಿ ಪಡೆಯಲಾಗಿರುವ ಅನುಮತಿಗಳು, ರೂಟ್ ಮಾರ್ಚ್ ಬಗ್ಗೆ ಮಾಹಿತಿ ನೀಡಿ ಅಂತ ಪತ್ರದಲ್ಲಿ ವಿವರ ಕೇಳಿದ್ದಾರೆ. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು? ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು. ದೇವಸ್ಥಾನಗಳು ಲೆಕ್ಕ ಕೊಡಬೇಕು. ಜನರು ಲೆಕ್ಕ ಕೊಡಬೇಕು. ನೀವು ITಗೆ ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಈ ಪತ್ರದ ಬಗ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದನ್ನು ಕದ್ದು ಮುಚ್ಚಿ ಮಾಡ್ತಿಲ್ಲ, ರಾಜಕೀಯದಲ್ಲಿ ಇದೆಲ್ಲ ಗಿಮಿಕ್ ಅಂತ ಹೇಳಿಕೆ ನೀಡಿದ್ದಾರೆ. I don't need to respond. There are so many unregistered things going on, and we are not secretive. We are working on open ground. We are calling people and telling them about Sangha. This is politics, and all these gimmicks are being tried. Sangha started in British times, and Sangha started as a public will, so it doesn't need any restriction.
ಆರ್ಎಸ್ಎಸ್ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವಿನ ಸಮರಕ್ಕೆ ಇತಿಹಾಸವಿದೆ. ಆ ಹಿನ್ನೆಲೆ ಬಗ್ಗೆನೂ ತೋರಿಸ್ತೀವಿ ನೋಡಿ. 2025ರ ಅಕ್ಟೋಬರ್ನಲ್ಲಿ ಶಾಲಾ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರುವಂತೆ ಪ್ರಿಯಾಂಕ್ ಅಂದಿನ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿದ್ರು. ವಿಭಜಕ ಸಿದ್ಧಾಂತ, ಅಸಂವಿಧಾನ ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತ ಮನವಿ ಮಾಡಿದ್ರು. ಆಗ ತಿರುಗೇಟು ಕೊಟ್ಟಿದ್ದ ಬಿಜೆಪಿ ಹಿಂದೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಆಗ್ತಿದೆ ಅಂತಲೇ ಮಲ್ಲಿಕಾರ್ಜುನ ಖರ್ಗೆ ನಾಗವರ ಶಾಖೆಗೆ ಭೇಟಿ ಕೊಟ್ಟಿದ್ದ ಫೋಟೋ ರಿಲೀಸ್ ಮಾಡಿತು. ಇನ್ನು 2025ರ ಅಕ್ಟೋಬರ್ನಲ್ಲಿಯೇ ಪ್ರಿಯಾಂಕ್ ಖರ್ಗೆ ಜೀವ ಬೆದರಿಕೆಯ ಆರೋಪ ಮಾಡಿದ್ರು. ಈ ಆರೋಪ ತಳ್ಳಿ ಹಾಕಿದ್ದ ಬಿಜೆಪಿ ಇದೊಂದು ಸುಳ್ಳು ಆರೋಪ, ನಮ್ಮನ್ನು ಮುಟ್ಟಿ ನೋಡಿ ಅಂತ ಸವಾಲು ಹಾಕಿತ್ತು. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ 1948ರ ರಾಷ್ಟ್ರಧ್ವಜ ವಿವಾದದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಭಾರತದ ಧ್ವಜಕ್ಕೆ ಆರ್ಎಸ್ಎಸ್ ಮಾನ್ಯತೆ ಕೊಟ್ಟಿರಲಿಲ್ಲ, ಧ್ವಜಾರೋಹಣ ಮಾಡಿಲ್ಲ ಅಂತ ಆರೋಪಿಸಿದ್ರು. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ಬಿಜೆಪಿ ಲೀಡರ್ಸ್ ಇದೊಂದು ರಾಜಕೀಯ ಪ್ರೇರಿತ ಆರೋಪ ಅಂದಿದ್ರು. ಸಂಘ ಯಾವತ್ತಿದ್ರೂ ರಾಷ್ಟ್ರಭಕ್ತ ಸಂಘಟನೆ. 2002ರವರೆಗೆ ಖಾಸಗಿ ಸಂಸ್ಥೆಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಅವಕಾಶವಿರಲಿಲ್ಲ. ನವೆಂಬರ್ ತಿಂಗಳಲ್ಲೇ ಚಿತ್ತಾಪುರದ ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಷರತ್ತು ಹಾಕಿದ್ರು. ಆರ್ಎಸ್ಎಸ್ ನೋಂದಣಿಯಾಗದ ಸಂಸ್ಥೆ ಅಂತ ಹೇಳಿಕೆ ಕೊಟ್ಟು ಶಾಖೆಯ ಗುರುದಕ್ಷಿಣೆ, ಹಣಕಾಸಿನ ವ್ಯವಹಾರದ ಪರಿಶೀಲನೆಗೆ ಆಗ್ರಹಿಸಿದ್ರು. ಆಗ ಬಿಜೆಪಿ ಹಾಗೂ ಸಂಘ ಪರಿವಾರ ದಾಖಲೆ ಇದ್ರೆ ತೋರಿಸ್ಲಿ, ಕಾನೂನಿನಲ್ಲಿ ಅವಕಾಶ ಇದೆ, ನೋಂದಣಿಯಾಗೋ ಅಗತ್ಯ ಇಲ್ಲ, ಸಂವಿಧಾನವೇ ಇದಕ್ಕೆ ಅವಕಾಶ ಕೊಟ್ಟಿದೆ, ಗುರುದಕ್ಷಿಣೆ ಆರೋಪವನ್ನ ರಾಜಕೀಯ ಪ್ರೇರಿತ ಅಂತ ಕರೆದಿತ್ತು. ಈ ವರ್ಷ ಜನವರಿಯಲ್ಲಿ ಆರ್ಎಸ್ಎಸ್ ದೇಶದ ಅಭಿವೃದ್ಧಿಗೆ ಮಾರಕ ಅನ್ನೋ ಹೇಳಿಕೆಯನ್ನ ಪ್ರಿಯಾಂಕ್ ಕೊಟ್ಟಿದ್ರು. ಈ ಹೇಳಿಕೆ ವಿರುದ್ಧ ಆರ್ಎಸ್ಎಸ್ನ ವ್ಯಕ್ತಿಗಳು ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಆರ್ಎಸ್ಎಸ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಮಾಡಿದ್ದ ಪ್ರಿಯಾಂಕ್ 2500ಕ್ಕೂ ಹೆಚ್ಚು ಸಂಸ್ಥೆಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ವರ್ಗಾವಣೆ ಆಗ್ತಿದೆ ಅಂತ ಅಪವಾದ ಹೊರಿಸಿದ್ರು. ಆಗ ದಾಖಲೆ ಕೇಳಿದ್ದ ಆರ್ಎಸ್ಎಸ್ ಹಾಗೂ ಬಿಜೆಪಿ ದಾಖಲೆ ತೋರಿಸುವಂತೆ ಕೇಳಿತು. ಪ್ರಿಯಾಂಕ್ ಖರ್ಗೆ ಆಕಾಶ ಕುಗಿಯೋ ಕೆಲಸ ಮಾಡ್ತಿದ್ದಾರೆ ಅಂದಿತ್ತು. ನೋಂದಣಿಗೆ ಎಲ್ಲಾ ದಾಖಲೆ ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಬಿಜೆಪಿ ಪ್ರತಿಕ್ರಿಯೆಗೂ ಲಾಯಕ್ಕಿಲ್ಲದ ಟ್ವೀಟ್ ಅಂದಿತ್ತು. ನಮ್ದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ಕಾಲಕ್ಕೆ ಶಕ್ತಿ ಇದೆ. ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತ ಪೂರ್ವಾಗ್ರಹ ಪೀಡಿತವಾಗಿ ಯಾರು ವರ್ತನೆ ಮಾಡ್ತಾರೋ ಅವರೆಲ್ಲರೂ ಮಿನಿ ಸರ್ವಾಧಿಕಾರಿ. ಒಟ್ಟಾರೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ದೇಶಕ್ಕೆ ಮಾರ್ಗದರ್ಶನ ನೀಡುವ ಸಂಘಟನೆ ತನ್ನದೇ ಕಾರ್ಯವೈಖರಿ ಬಗ್ಗೆ ದೇಶದ ಮುಂದೆ ಉತ್ತರದಾಯಿತ್ವ ಪ್ರದರ್ಶಿಸಬೇಕಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಈ ಪತ್ರದ ಮೂಲಕ ಮತ್ತೊಮ್ಮೆ ದೇಶದ ಚರ್ಚೆಯ ಕೇಂದ್ರ ಬಿಂದುವಿಗೆ ತಂದಿದ್ದಾರೆ. ಇದು ಮತ್ತೊಂದು ರಾಜಕೀಯ ವಾಕ್ ಸಮರವಾಗಿ ಮುಂದುವರಿಯಲಿದೆಯಾ ಅನ್ನೋದು ಸದ್ಯದ ಕುತೂಹಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.